ಕೆಲ್ಸನೇ ನಂಗೆ ಮೊದಲನೇ ಹೆಂಡತಿ ಆಮೇಲೆ ಎಲ್ಲ ಅಂತ ಹೇಳ್ಕೊಂಡ್ ಬರ್ತಿದ್ರು ಮನೆಯವರು, ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿಯವ್ರ ಹತ್ರ. ಯಾಕೆಂದ್ರೆ ಲೇಟ್ ನೈಟ್ ಆದ್ರೂ ಕೆಲಸ ಮಾಡ್ತಿದ್ರು. ಇವಾಗ ಯಾಕಪ್ಪ ಈ ಟಾಪಿಕ್ ಬಂತು ಅಂತಂದ್ರೆ, ಇವತ್ತು ನ್ಯೂ ಇಯರ್ ಇರೋದ್ರಿಂದ ಹೊರಗಡೆ ಹೋಗೋಣ ಅಂದೆ. 3ನೇ ತಾರೀಕು ನಿನ್ ಬರ್ಡೇ ಇದೆ, ಅವತ್ತು ಬೇರೆ ರಜಾ ಹಾಕ್ಬೇಕು, ಇವತ್ತು ರಜಾ ಹಾಕೋದ್ ಬೇಡ, ಕೆಲಸ ಇದೆ ನಂಗೆ ಜಾಸ್ತಿ ಅಂತ ಅಂದ್ಬಿಟ್ಟು ಹೋದ್ರು. ಅವರಲ್ಲಿ ನನಗೆ ತುಂಬಾ ಇಷ್ಟವಾದಂತ, ಇಂಪ್ರೆಸ್ ಆದಂತ ಗುಣ ಅಂದ್ರೆ ಅದೇನೆ. ಕೆಲ್ಸನ ತುಂಬಾ ಇಷ್ಟಪಡ್ತಾರೆ. ಅವ್ರ ಜೊತೆ ಇದ್ದು ಇದ್ದು ನಾನು ಅಷ್ಟೇನೆ. ಕೆಲವರು ದೊಡ್ಡವರು ಹೇಳ್ತಾರೆ ಕುಂತ್ ಸವಿಯಕ್ಕಿಂತ ಮಾಡ್ ಸವಿಬೇಕು ಅಂತ. ಹಂಗಾಗಿ ಕೆಲ್ಸಕ್ಕೆ ನಾವ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟು ಮನಸ್ಥಿತಿ, ಮನಿಸ್ಥಿತಿ, ಆ ಮನೆ ಸ್ಥಿತಿ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಅಂತ ಅವಾಗ ಅವಾಗ ಹೇಳ್ತಾ ಇರ್ತಾರೆ. ಯಾರಾದ್ರೂ ರಜಾ ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು, ಹರಕೆ ಹೊತ್ಕೊಂಡಿದೀನಿ ಅಂತಂದ್ರೆ ಅವ್ರದ್ದು ಒಂದೇ ಮಾತು, ಕಾಯಕವೇ ಕೈಲಾಸ. ನಾವ್ ಮಾಡೋ ಕೆಲಸದಲ್ಲಿ 100% ಮಾಡಿದ್ರೆ ದೇವ್ರ ಅದ್ರಲ್ಲೇ ಕಾಣಿಸ್ತಾನೆ, ಅದ್ರಲ್ಲೇ ಪ್ರತಿಫಲನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಹುಡುಗರ್ಗೆಲ್ಲ ಹೇಳೋರು. ಅವರು ಮನ್ಸಲ್ಲಿ ಬೈಕೋತಿದ್ರು ಅನ್ಸುತ್ತೆ. ಅವ್ರ ಜೊತೆ ಸೇರಿ ಸೇರಿ ನನಗೂ ಅದೇ ಬಂದ್ಬಿಟ್ಟಿದೆ. ಅದೇನೋ ಹೇಳ್ತಾರಲ್ಲ, ನಾವು ಸೋಂಬೇರಿತನ ಅನ್ನೋದು ಇರಬಾರ್ದಂತೆ, ಬಡಸ್ತಾನ ಇದ್ರು ಪರವಾಗಿಲ್ಲ, ಸೋಂಬೇರಿತನ ಇದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್